ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಸೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತಂ ವಂದೇ ಭಗವಂತೋಃ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇತ್. ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಷೇಖರ ಭಾರತೀಂ. ವಂದೇಹಂ ವಂದನೀಯಾನಾಂ ವಂದ್ಯಂ ನಾರಾಯಣಾಶ್ರಮಂ. ಶ್ರೀ ಕಾಮಾಕ್ಷಿ ಶಾರದಾ ಚಂದ್ರಮೌಳೇಶ್ವರ ಪಾದಪದ್ಮಾರಾಧಕಂ. ಶ್ರೀ ಗುರುಭ್ಯೋ ನಮಃ. ಜಗದ್ಗುರುಗಳ ಪಾದಾರವಿಂದದಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತಾ ಈ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೀವಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಮಹಾಗಣಪತಯೇ ನಮಃ. ಮನಸಾಭೀಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಈ ದಿನದ ವಿಶೇಷ ವಿಷಯ ಏನಂದರೆ ವರಮಹಾಲಕ್ಷ್ಮಿ. ಹೆಸರಲ್ಲೇ ಇದೆ, ಅತಿ ಶೀಘ್ರದಲ್ಲೇ ವರ ಕೊಡೋ ಲಕ್ಷ್ಮಿ ವರಮಹಾಲಕ್ಷ್ಮಿ. ಆ ವರಮಹಾಲಕ್ಷ್ಮಿ ಹಬ್ಬ ಶ್ರಾವಣ ಮಾಸದ 2ನೇ ವಾರ ಮಾಡಬೇಕಾಗಿತ್ತು. ಈ ಸಲ 3ನೇ ವಾರ ಬಂದಿದೆ. ವರಮಹಾಲಕ್ಷ್ಮಿ ಹಬ್ಬ ತುಂಬ ಶಾಸ್ತ್ರೋಕ್ತವಾಗಿ ಆಚರಣೆ ಮಾಡುವಂಥ ಒಂದು ವ್ರತ ಹಬ್ಬ. ವರಮಹಾಲಕ್ಷ್ಮಿ ವ್ರತದ ವಿಶೇಷತೆ, ಆ ವರಮಹಾಲಕ್ಷ್ಮಿ ಬರೀ ಹಣಕ್ಕಾಗಿ ಆ ವ್ರತವನ್ನು ಮಾಡೋದಿಲ್ಲ. ಆರೋಗ್ಯ ವೃದ್ಧಿಗಾಗಿ, ನಮಗೆ ಒಂದು ಸ್ವಂತ ಮನೆ ಬೇಕು ಅಂತಂದರೂ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಬೇಕು. ಆರೋಗ್ಯ ಬೇಕು ಅಂತಂದರೂ ಬರೀ ದುಡ್ಡೇ ಅಲ್ಲ, ಲಕ್ಷ್ಮಿ ಎಲ್ಲ ರೂಪದಲ್ಲಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಿಕ, ಚಂಡಿಕಾ, ದುರ್ಗಾ ಪರಮೇಶ್ವರ ಸ್ವರೂಪಿಣಿ ವರಮಹಾಲಕ್ಷ್ಮಿ. ಆ ಮಹಾಲಕ್ಷ್ಮಿ ಎಲ್ಲ ರೀತಿಯಲ್ಲಿ, ದುಡ್ಡೊಂದೇ ಅಂತಲ್ಲ, ಎಲ್ಲ ರೀತಿಯಲ್ಲಿ ಕರುಣಿಸ್ತಾಳೆ ಅಂತೇಳಿ ಒಂದು ಶಾಸ್ತ್ರದ ನಿಯಮ, ನಂಬಿಕೆ. ಈ ಒಂದು ವ್ರತ ಮಾಡೋದಕ್ಕೆ ಇಂಥವರೇ ಮಾಡಬೇಕು ಅಂಥವರೇ ಮಾಡಬೇಕು ಅಂಥೇಳಿ ಇದಕ್ಕೆ ಯಾವುದೇ ಥರದ ಭೇದ ಭಾವ ಇಲ್ಲ. ಇದರಲ್ಲಿ ಹೆಣ್ಣು ಮಕ್ಕಳಿಂದ ಹಿಡಿದು ಸುಮಂಗಲಿಯರು ಯಾವುದೇ ವರ್ಣಾಶ್ರಮ ಭೇದ ಇಲ್ಲದೆ ಈ ಒಂದು ವ್ರತವನ್ನು ಆಚರಣೆ ಮಾಡ್ಬೋದು ಅಂಥೇಳಿ ಶಾಸ್ತ್ರದಲ್ಲಿ ಉಲ್ಲೇಖ ಆಗಿದೆ. ಸುವಾಸನೆಯರಿಂದ ಮೊದಲುಗೊಂಡು, ಮಕ್ಕಳಿಂದ ಮೊದಲುಗೊಂಡು ಅವರಿಗೆ ಒಂದು ಸಂಸ್ಕಾರವನ್ನು ಕಲಿಸೋ ದೃಷ್ಟಿಯಿಂದ ಎಲ್ಲರೂ ಈ ವ್ರತವನ್ನು ಆಚರಣೆ ಮಾಡ್ಬೋದು. ಸಂಪ್ರದಾಯ ವರಮಹಾಲಕ್ಷ್ಮಿ ವ್ರತದ ಬಗ್ಗೆ ಏನು ಹೇಳುತ್ತೆ ಅಂತಂದರೆ, ಯಾವುದು ರೀತಿ ನೀತಿ, ಯಾವ ರೀತಿ ವ್ರತ ಮಾಡಬೇಕು ಆ ರೀತಿ ವ್ರತ ಮಾಡಿದ್ರೆ ದೇವರಿಗೂ ಸಂತೃಪ್ತಿ ಆಗುತ್ತೆ, ನಮಗೂ ಒಳ್ಳೆಯದಾಗುತ್ತೆ. ತುಂಬ ಲೌಕಿಕವಾಗಿ ತುಂಬ ಒಂದು
ಶಾಸ್ತ್ರ ಇಲ್ಲದೆ ವ್ರತವನ್ನು ಮಾಡಬಾರ್ದು ಅಂಥೇಳಿ ಶಾಸ್ತ್ರದಲ್ಲೇ ಹೇಳಿದೆ. ಹಿಂದೆ ವ್ರತಾಚರಣೆ ಹೇಗಿತ್ತು ಅಂತಂದರೆ, ಒಂದು ವರಮಹಾಲಕ್ಷ್ಮಿ ವ್ರತ ಮಾಡಬೇಕು ಅಂತಂದರೆ ಫಸ್ಟು ಒಂದು ಯಮುನಾ ಪೂಜೆ ಮಾಡಬೇಕು ಅಂತ. ಯಮುನಾ ಪೂಜೆ ಅಂತಂದರೆ ನದಿ ಹತ್ರಕ್ಕೆ ಹೋಗಿ ಗಂಗೆಗೆ ಪೂಜೆ ಮಾಡಿಬಿಟ್ಟು ಆ ಗಂಗೆಯನ್ನು ತಂದು ಒಂದು ಚಿಕ್ಕ ಬಿಂದಿಗೆಯಲ್ಲಿ ಆ ಗಂಗೆಯನ್ನು ಪೂಜೆ ಮಾಡಿ ತಗೊಂಬಂದು ಆ ಗಂಗೆ ಆ ತೀರ್ಥವನ್ನು ಪೂಜಾ ಪಂಚಪಾತ್ರೆಗೆಲ್ಲ ಹಾಕ್ಕೊಂಡು ಪೂಜೆ ಮಾಡ್ತಾಯಿದ್ರು. ಇಲ್ಲ ಬಾವಿ ಹತ್ರಕ್ಕೆ ಹೋಗಿ ಪೂಜೆಯನ್ನು ಮಾಡಿ ಆ ಗಂಗೆಯನ್ನು ತರ್ತಾಯಿದ್ರು. ಕಾಲಕ್ರಮೇಣ ಏನಾಗಿದೆ ಅಂತಂದರೆ, ಈಗ ಬೋರ್ವೆಲ್ ಬಂದಿದೆ, ಸಂಪು ಬಂದಿದೆ, ಬಿಸ್ಲರಿ ವಾಟ್ರ್ ಬಂದುಬಿಟ್ಟಿದೆ. ಆ ಒಂದು ಇದರಿಂದ ಶಾಸ್ತ್ರಬದ್ಧವಾಗಿ ಪೂಜೆ ಮಾಡ್ತೀವಿ ಅಂತಂದರೆ ಗಂಗೆ ಪೂಜೆ ನಾವು ನದಿಗೋ ಬಾವಿಗೋ ಹೋಗಿ ಮಾಡ್ಕೊಂಡು ಬರಬೇಕು. ಇಲ್ಲದಿದ್ದರೆ ಮಂತ್ರಮುಖೇನ ಆಗಿ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಕುರು ಅಂತ ಹೇಳಿಬಿಟ್ಟು ಆ ನದಿಗಳನ್ನ ಪ್ರಾರ್ಥನೆ ಮಾಡಿಬಿಟ್ಟು ಆ ಒಂದು ಗಂಗೆ ನೀರನ್ನು ಪೂಜಾ ದ್ರವ್ಯಕ್ಕೆ ಪಂಚಪಾತ್ರೆಗೆ ಹಾಕ್ಕೊಂಡು ಪೂಜೆ ಪ್ರಾರಂಭ ಮಾಡಬೇಕಾಗಿತ್ತು. ಈಗಿನ ಒಂದು ಪರಿಸ್ಥಿತಿಯಲ್ಲಿ ಅದು ಆಗದೇ ಇರುವ ಕಾರಣ ಮಂತ್ರಮುಖೇನವಾಗಿ ಗಂಗೆ ನೀರಿಗೆ ಪ್ರೋಕ್ಷಣೆ ಮಾಡಿಬಿಟ್ಟು ಮಂತ್ರಮುಖೇನ ಪ್ರೋಕ್ಷಣೆ ಮಾಡಿ ಪೂಜೆ ಮಾಡೋ ಒಂದು ಪರಿಸ್ಥಿತಿ ಈಗಿನ ಪರಿಸ್ಥಿತಿ ಆಗಿದೆ. ಯಾಕೆ ಅಂತಂದರೆ ನಮ್ಮ ಸುತ್ತಮುತ್ತಲು ನದಿಗಳು ಸಮುದ್ರಗಳು ಇಲ್ಲದೇ ಇರುವ ಕಾರಣ ಈ ಒಂದು ಪರಿಸ್ಥಿತಿ ಆಗಿದೆ. ನಾವು ನದಿಗೋಗಿ ಪೂಜೆ ಗಂಗೆ ತಗೊಂಬಂದು ಪೂಜೆ ಪ್ರಾರಂಭ ಮಾಡೋದು ಶಾಸ್ತ್ರೋಕ್ತವಾಗಿ ಮಾಡೋ ಒಂದು ಕರ್ಮ ಅದು.